ವಿದ್ಯಾರ್ಥಿಗಳ ನಿರಂತರ ಕಲಿಕೆಗೆ ಸಾಧನೆಗೆ ಅಡಿಗಲ್ಲು ಬೀಳ್ಕೊಡುವ ಸಮಾರಂಭದಲ್ಲಿ ಸಾಹಿತಿ ಸುಬ್ರಾವ ಎಂಟೆತ್ತಿನವರ್ ಅಭಿಮತ. ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಕಲಿಕೆ ಅತ್ಯಂತ ಪ್ರಮುಖವಾಗಿದೆ. ಕಲಿಕೆ ನಿರಂತರವಾಗಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇದುವೇ ಸಾಧನೆಗೆ ಅಡಿಗಲ್ಲು ಎಂದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಸಾಹಿತಿ ಡಾಕ್ಟರ್ ಸುಬ್ರಾವ ಎಂಟೆತ್ತಿನವರ್ ತಿಳಿಸಿದರು. ನಿಪ್ಪಾಣಿ ತಾಲೂಕಿನ ಬೆಳಕಿಹಳ್ಳ ಗ್ರಾಮದ ಕುಸುಮಾವತಿ ಮಿರ್ಜಿ ಮಹಾವಿದ್ಯಾಲಯದಲ್ಲಿ ವಾರ್ಷಿಕ ಬೀಳ್ಕೊಡುವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಯಾವ ವಿದ್ಯಾರ್ಥಿ ಶ್ರಮ ಪಡದೆ ಅಭ್ಯಾಸ ಮಾಡದೆ ಕಲಿಕೆಯಲ್ಲಿ ಹಿಂದೆ ಉಳಿಯುತ್ತಾನೋ ಆತ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ನಿರಂತರವಾಗಿ ಓದುತ್ತಾ ಹೋಗಬೇಕು. ಆಗ ಅವನ ಜೀವನದಲ್ಲಿ ಉತ್ತಮವಾದ ಯಶಸ್ಸಿನ ದಾರಿಗಳು ತೆರೆದುಕೊಳ್ಳುತ್ತವೆ. ಓದು ಓದು ಓದು, ನಿನಗೆ ಇಷ್ಟವಾಗುವ ಹಾಗೆ ಓದು, ಆಗ ಬೇರೆಯವರು ನಿನ್ನನ್ನು ನೋಡಿ ಅಂಜಿಕೆಯಾಗುವಂತೆ ಓದು ಎಂದು ಅಂಬೇಡ್ಕರ್ ಅವರ ಶಾಲಾ ಶಿಕ್ಷಣದ ಅನುಭವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ ಮಾರ್ಗದರ್ಶನ ಮಾಡಿದರು. ಯಾವುದೇ ಸಾಧನೆ ಹಿಂದೆ ನಿರಂತರವಾದ ಶ್ರಮವಿರುತ್ತದೆ. ಆ ಶ್ರಮದ ಹಿಂದೆ ಆಸಕ್ತಿ, ಕಲಿಕೆ ಇದ್ದಾಗ ಮಾತ್ರ ಯಶಸ್ಸು ಸಾಧ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ತಂದೆ ತಾಯಿ ಎಷ್ಟು ಮುಖ್ಯವೋ ಅಷ್ಟೇ ಶಾಲೆ ಮತ್ತು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರು ಸಹ ಪ್ರಮುಖ ಪಾತ್ರ ವಹಿಸುತ್ತಾರೆ. ಏಕೆಂದರೆ ಜೀವನದ ಬಹುಮುಖ್ಯ ಆಯಾಮಗಳನ್ನು ಮಾರ್ಗದರ್ಶನ ಮಾಡುವ ಕೆಲಸವನ್ನ ತರಗತಿಯ ಕೋಣೆ ಮತ್ತು ಹೊರಗಡೆ ತಿಳಿಸುತ್ತಾರೆ. ಇವರ ಅನುಭವಗಳನ್ನು ನಾವು ಪಡೆದುಕೊಂಡು ಉತ್ತಮ ರೀತಿಯಲ್ಲಿ ಜೀವನ ರೂಪಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ 3 ವರ್ಷದ ವಿದ್ಯಾರ್ಥಿ ಜೀವನದ ಅನುಭವಗಳನ್ನು ಸ್ನೇಹ ಪಾಟೀಲ್, ಖುತೇಜಾ ಖೋತ್, ಸಾಕ್ಷಿ ಹಿರೇಮಠ, ಪೂಜಾ ಹಿರುವೆ ಭಾವನಾತ್ಮಕವಾಗಿ ಹಂಚಿಕೊಂಡರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಪಡೆದು ಡಿಪ್ಲೊಮಾ ಇನ್ನು ಅಂಬೇಡ್ಕರ್ ಸ್ಟಡೀಸ್ ಹಾಗೂ ಇನ್ನೊಂದು ವಿಶೇಷ ಏನಂತಂದ್ರೆ ಇವರು ಜೈನಾಲಜಿ ಸಹ ಇವರು ಡಿಪ್ಲೊಮಾ ತಗೊಂಡಿದ್ದಾರೆ. ಜೈನಾಲಜಿ ವಿಷಯದಲ್ಲಿ ಸಹ ಇವರು ಪರಿಣತಿಯನ್ನ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಇವರು PhD ಸರ್ಜು ಕಾಡ್ಕರ್ ಅವರ ಭಾಷಾಂತರ ಸಾಹಿತ್ಯ ವಿಷಯದ ಮೇಲೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhD ಪಡೆದಿದ್ದಾರೆ. ಇವರು ಸುಮಾರು ಅಂದಿನಿಂದ 2095ರಿಂದ ಇಂದಿನವರೆಗೂ ಸಹ ಕನ್ನಡ ಉಪನ್ಯಾಸಕರಾಗಿ, ಪ್ರಭಾರ ಪ್ರಾಂಶುಪಾಲರಾಗಿ, ಅಂತ್ರೀಯ ಮತ್ತು ರಾಣಿಬೆನ್ನೂರಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪುಸ್ತಕಗಳನ್ನು ಜಗತ್ತಿನಲ್ಲಿ ಓದಿದವರು ಇಬ್ಬರೇ ಇಬ್ಬರು, ಒಂದು ಕಾರ್ಲ್ ಮಾರ್ಕ್ಸ್, ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಮಗೆ ನೆನಪಿನ ಸಲುವಾಗಿ ನಾನು ಹೇಳ್ತೇನೆ, ಸುಮಾರು ಆ ಪುಸ್ತಕಗಳಲ್ಲಿ ಅವರು ಏನು ಟಿಪ್ಪಣಿ ಮಾಡಿದಾರಲ್ಲ ಓದಿದ್ದು, ಆ ಪುಸ್ತಕಗಳ ಟಿಪ್ಪಣಿ ಎಷ್ಟು ಪೇಜ್ ಆಗಿದೆ ಅಂದ್ರೆ ಅದನ್ನೇ ನೋಟ್ಸ್ ಮಾಡಿ ಇಟ್ಕೊಂಡಿದ್ದು, ಪುಸ್ತಕಗಳನ್ನು ಬರೆದದ್ದು 30,000 ಪುಟ ಇದೆ. ಅಂಬೇಡ್ಕರ್ 30,000 ಪುಟಗಳನ್ನ ಬರೀತಾರೆ, ಅದರ ಬಗ್ಗೆ ರೆಫರೆನ್ಸ್ ಬರೀತಾರೆ. ನಮ್ಮಲ್ಲಿ ನೋಟ್ಸ್ ಕೊಡೋ ಸಿಸ್ಟಮ್ ಇರಬಾರದು. ನಾನು ಯಾವ ಸರಿ ನೋಟ್ಸ್ ಕೊಡ್ತಿರ್ತಾರೆ ಅದನ್ನು ಬಹಳ ವಿರೋಧ ಮಾಡ್ತಿದ್ದೆ. ಯಾಕೆ ಹೆಚ್ಚು ವಿರೋಧ ಮಾಡ್ತಿದ್ದೆ ಅಂದ್ರೆ, ಅವ್ರು ಪಾಠ ಮಾಡಿದ್ಮೇಲೆ ನಾವು ಅದನ್ನ ಪಾಯಿಂಟ್ಸ್ ಬರ್ಕೊಳ್ಳೋದು, ಬೇರೆ ಬೇರೆ ರೆಫರೆನ್ಸ್ ಪುಸ್ತಕಗಳನ್ನ ತಗೊಳ್ಳೋದು, ಅದರಿಂದ ನೋಟ್ಸ್ ತಯಾರು ಮಾಡ್ಕೊತಿದ್ವಿ. ನೀವು ಸರ್ ಒಂದೇ ನೋಟ್ಸ್ ಇಟ್ಕೊಂಡು ಎಲ್ಲ ಆನ್ಸರ್ಗಳನ್ನ ಬರೀತಾ ಹೋಗ್ತೀರಿ. ಆದ್ರೆ ಅದಕ್ಕಿಂತಲೂ ಅವ್ರು ಪಾಠ ಮಾಡಿದ್ರು ಅಂದ್ರೆ ನೀವು ಮನ್ಯಾಗ ರೆಫರೆನ್ಸ್ ಪುಸ್ತಕಗಳನ್ನ ಇಟ್ಕೊಂಡು ಸುಮಾರು 5-6 ಪುಸ್ತಕಗಳನ್ನ ಇಟ್ಕೊಂಡು ಒಂದು ನೋಟ್ಸ್ ಮಾಡಿದ್ರಿ ಅಂದ್ರೆ ನಮ್ಮ ಜೀವ ಇರೋವರೆಗೂ ಅದನ್ನ ಮಾತ್ರ ಆಗಿರ್ತದೆ. ಜೊತೆಗೆ ಎಂತವರು ಬಂದರೂ ಕೂಡ ನಮ್ಮ ಮೆಮೊರಿ ಪವರ್ ಲಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕಷ್ಟ ಪಡಬೇಕು. ಇಲ್ಲಿ ಗೌರ್ ಬಹಳ ಬಿಡ್ಲಾಗಿತ್ತು, ಸೆಕೆ ಹೆಚ್ಚಾಗಿತ್ತು. ಒಬ್ಬ ಕವಿ ಬರೀತಾನೆ, ರಣ ಬಿಸಿಲು ಸುಡು ಸುಡು ನೆಲವು, ಅಲ್ಲಿ ನನ್ನ ಹುಟ್ಟು ಅದು ನನ್ನ ಕವಿತೆ ದುಡ್ಡು, ಬೋರಿಡುವ ಗಾಳಿ ತೂರಾಡೋ ಮಳೆಯು, ಅಲ್ಲಿ ನನ್ನ ಗಾನ ಅದು ನನ್ನ ಕವಿತೆ ಗಾನ ಅನ್ನೋ ಹಾಗೆ. ಎಲ್ಲಿ ಸೆಕೆ ಆಗ್ತಾ ಇತ್ತು, ತೊಂದರೆ ಆಗ್ತಾ ಇತ್ತು, ಕಷ್ಟ ಪಡ್ತಾ ಇದ್ರು, ಕೂತ್ಕೊಳ್ಳೋದಕ್ಕೆ ನೀವು ಕೂಲರ್ ಕೊಟ್ಬಿಟ್ರಿ. ನಿಮಗೆ ನಿಜವಾಗಿ ಕೂಲರ್ ಯಾರು ಅಂದ್ರೆ ಎಲ್ಲ ಶಿಕ್ಷಕ ಬಂಧುಗಳೇ ನಿಮ್ಮ ಕೂಲರ್ ಇದ್ದಾರೆ. ಹೊಂಬಯ್ಯ ಅವರನ್ನ ಉಪಯೋಗ ಮಾಡ್ಕೊಂಡ್ರಿ ಅಂತ ಹೇಳ್ತೀನಿ ನಾನು. ಗೋಪಾಲ್ ಅವರನ್ನ ಮತ್ತು ಹೊಂಬಯ್ಯ ಅವರನ್ನ. ಯಾಕೆ ಅಂದ್ರೆ ಅಪರೂಪದ ವಿದ್ವಾಂಸರು ಹೊಂಬಯ್ಯ. ನೀವು ಮೈಸೂರು ಬೆಂಗಳೂರಿಗೆ ಹೋಗ್ಬಿಟ್ರೆ ಎಷ್ಟು ಹೆಸರಿಗೆ ಅವರೇ ಕೇಳಿದೀವಿ. ಯಾಕಂದ್ರೆ ಅಕಾಡೆಮಿಕ್ ಆಗಿ ಗುರುತಿಸಿಕೊಂಡವ್ರು ನಾನು ಕೆಂಪು ಲೈಟ್ ಕಾರ್ನಲ್ಲಿ ತಿಂದಿದ್ದೇನೆ. ಎಲ್ಲಿ ಹೋದಲ್ಲಿ ಹೊಂಬಯ್ಯನ ಬರವಣಿಗೆ ನಾವು ನೋಡಿದ್ವಿ ಅಂದ್ರೆ ಬಹಳ ಪ್ರೀತಿ ಅನಿಸ್ತದೆ. ಕಾಂಕ್ರೀಟ್ ಮಾತು ನಾನು ನಾಗೇಶ್ ಮಾಡಿದವರಿಗೆ ಮಾತಾಡೋರು ಅಂತಿದ್ದೆ. ನ್ಯಾಮಗೌಡ ಇದ್ದಾಗ, ಉಪಾಧ್ಯಾಯರು ಇದ್ದಾಗ ಇಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳ ವಾತಾವರಣ ಇತ್ತು. ಹಾಗಾಗಿ ಗೋಪಾಲ್ ಅವರ ಬಗ್ಗೆ ನಾನು ಬರೆಯುವ ಸಂದರ್ಭದಲ್ಲಿ ಗೋಪಾಲ್ ಅವ್ರ ಜೊತೆಗೆ ಫೋನ್ ಮೇಲೆ ಮಾತಾಡಿ ನಾನು ಬಂದಿದ್ದೇನೆ. ಯಾಕಂದ್ರೆ ನಾನು ಗೋಪಾಲ್ ಅವರನ್ನ ಹೆಂಗ್ ಕರೀತೇನೆ ಅಂದ್ರೆ ಕನ್ನಡ ಮರಾಠಿ ನಡುವು ಬ್ರಿಡ್ಜ್. खायम फर्स्ट सेमेस्टर
ಅಂತ, ಈ ಕಾಲೇಜ್ ಕ್ಯಾಂಪಸ್ ಮಿಸ್ ಮಾಡ್ಕೋತೆ ಅಂತ. ಇಷ್ಟು ನೋಡ್ರಿ, ನಾ ಈ ಕಾಲೇಜ್ ಬರ್ತೇನೆ, ನಿಮ್ ಇಷ್ಟು ಎಲ್ಲಾ ಜನರನ್ನು ನಾ ಭೇಟಿ ಮಾಡ್ತೇನೆ. ಆದ್ರೆ ಡಿಗ್ರಿ ಮುಗಿದ ಕೂಡಲೇ ಹೆಂಗಾಗಿತ್ತಂದ್ರೆ ನಿಮ್ ಎಲ್ಲಾ ಜನರನ್ನು ದಿನಾನು ಭೇಟಿ ಮಾಡೋ ಅವಕಾಶ ನಾ ಕಳ್ಕೊತೇನೆ. ಇದು ನಂಗೆ ಬಹಳ ಇವತ್ತು ಮನಸ್ಸಿಗೆ ಹತ್ತಿದ್ದಿ. ನಾ ಇಲ್ಲಿ ನಗೋದು ಅಥವಾ ಅಳೋದು ಅನ್ನೋ ಪಾರ್ಟಿಸಿಪೇಟ್ ಮಾಡಿದಾಗ ಪ್ರೋತ್ಸಾಹ ನೀಡಿದ ಭಾಳ ಚೈತನ್ಯ ಕ್ಲಾಸ್ ಹೋಗೋದು ನಮಗೂ ಬೋರ್ ಆಗ್ತಿತ್ತು. ಇಂದು ಅದೇ ಕಾಲೇಜಿಗೆ ವಿದಾಯ ನೀಡುವ ಸಮಯ ಬಂದಿದೆ ಎಂಬುದನ್ನು ನಂಬಲು ತುಂಬಾ ಕಷ್ಟವಾಗಿದೆ. ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿ ಈ ಕ್ಷಣದಲ್ಲಿ ಮಾತನಾಡುವುದು ನನಗೆ ಹೆಮ್ಮೆಯ ಸಂಗತಿಯೇ ಸರಿ, ಆದರೆ ಮನಸ್ಸಿನ ಒಂದು ಭೂಮಿಯಲ್ಲಿ ನೋವು ಇದೆ. ಯಾಕೆಂದರೆ ಈ ಕಾಲೇಜು ನಮಗೆ ಕೇವಲ ಪದವಿ ನೀಡಲಿಲ್ಲ, ಬದುಕಿನ ಅನೇಕ ಅಮೂಲ್ಯ ಪಾಠಗಳನ್ನು ಕಲಿಸಿತು. ಈ ಕಾಲೇಜಿನ ಪ್ರತಿಯೊಂದು ಗೋಡೆಯಲ್ಲೂ ನಮ್ಮ ನೆನಪುಗಳಿವೆ. ತರಗತಿಯಲ್ಲಿ ಮಾಡಿದ ತಮಾಷೆಗಳು, ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು, ಕ್ಯಾಂಟೀನಿನ ಮಾತುಕತೆಗಳು, ಕೊನೆಯ ಕ್ಷಣದಲ್ಲಿ ಮಾಡಿದ ಅಸೈನ್ಮೆಂಟ್ಗಳು, ಪರೀಕ್ಷೆಯ ಒತ್ತಡ, ಕಾರ್ಯಕ್ರಮಗಳ ಸಂಭ್ರಮ. ವೇದಿಕೆಯಲ್ಲಿ ಮಹಾವಿದ್ಯಾಲಯದ ಉಪಾಧ್ಯಕ್ಷರಾದ ಜಯಕುಮಾರ್ ಕೋತ್, ಟಿಎಸ್ ಕೋತ್, ಅಪ್ಪಾಸಾಬ್ ಬೆಳಗ್ಗೆ, ಬಾಹುಬಲಿ, ಸಿರ್ಗುಪ್ಪೆ, ಚೌಗುಂಡ ಪಾಟೀಲ್, ತಾತ್ಯಾ ಸಾಹೇಬ್ ಚೌಗ್ಲೆ, ಪ್ರಕಾಶ್ ಪಾಟೀಲ್, ಬಿಎಸ್ ಇಟ್ನಾಳ್, ಮಲ್ಲಿಕಾ ಚೈತ್ರಾ, ವಿನಾಯಕ ಮಾದಿಗ, ಅರ್ಚನಾ ಚೌಗ್ಲೆ, ಗೋಪಾಲ್ ಮಹಾಮುನಿ ಉಪಸ್ಥಿತರಿದ್ದರು. ನಿಶಾ ಖೋತ್ ಅವರಿಂದ ಪ್ರಾರ್ಥನೆ, ಡಾಕ್ಟರ್ ಹೊಂಬಯ್ಯ ಅವರಿಂದ ಅತಿಥಿ ಪರಿಚಯ, ಮಹಾದೇವ ಮೊಕಾಶಿ ಅವರಿಂದ ವಾರ್ಷಿಕ ವರದಿ ಓದಿದ್ರು. 5ನೇ ಸೆಮಿಸ್ಟರ್ನಲ್ಲಿ 100ಕ್ಕೆ 100 ಅಂಕ ಪಡೆದ 7 ವಿದ್ಯಾರ್ಥಿನಿಯರನ್ನು ಅಭಿನಂದಿಸಲಾಯಿತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಬಹುಮಾನ ವಿತರಣೆಯನ್ನು ದೀಪಕ್ ಬುರ್ಡೆ ನಡೆಸಿಕೊಟ್ಟರು. ಸ್ಫೂರ್ತಿ ಬಿಕ್ಕಣ್ಣನವರ್ ನಿರೂಪಿಸಿದ್ರು. ಸ್ಫೂರ್ತಿ ಕಾಂಬ್ಳೆ ವಂದಿಸಿದ್ರು. ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.